ಹಾಯ್ ದ್ವಿತೀಯ ಪಿಯುಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳ ಎರಡನೇ ಫೈನಲ್ ಎಕ್ಸಾಮ್ ಕಂಪ್ಲೀಟ್ ಆಗಿ ಬಂತು. ಅಂದ್ರೆ ಏಪ್ರಿಲ್ 24ರಿಂದ ಮೇ 8 ದ್ವಿತೀಯ ಪಿಯುಸಿ ಫೈನಲ್ ಎಕ್ಸಾಮ್ ನಡೆಸಲಾಗುವುದು ಅಂತ ಹೇಳಿದ್ರು. ಇವಾಗ ಕಂಪ್ಲೀಟ್ ಆಗಿ ಬಂತು. ಎಲ್ಲ ವಿದ್ಯಾರ್ಥಿಗಳ ಪರೀಕ್ಷೆಗಳು ಚೆನ್ನಾಗಿದೆ ಅಂತ ಅನ್ಕೊಂಡ್ರೆ ಎರಡನೇ ಫೈನಲ್ ಎಕ್ಸಾಮ್ ಯಾರೆಲ್ಲ MC ಅಂತ ತೆಗೆದುಕೊಂಡಿರಲ್ಲ ಅಂತ ವಿದ್ಯಾರ್ಥಿಗಳು ಇನ್ನೊಮ್ಮೆ ಕಟ್ಟಿ ಈ ಒಂದು ಎರಡನೇ ವಾರ್ಷಿಕ ಪರೀಕ್ಷೆಯಲ್ಲಿ ಬರೆದಿದ್ದೀರಾ. ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಬರ್ದಿದಾರ ಅಂತ ಅನ್ಕೊಂಡ್ರಿ. ನಿಮ್ಮ ರಿಸಲ್ಟ್ ನಿಮಗೆ ಮೇ 25 ಇಲ್ಲಾಂದ್ರೆ ಮೇ 20ಕ್ಕೆ ರಿಸಲ್ಟ್ ನೋಡಕ್ಕೆ ನಿಮಗೆ ಸಿಗುತ್ತೆ. ನಿಮಗೆ 15 ದಿವಸ ಕಾಲಾವಕಾಶ ಬೇಕು ರಿಸಲ್ಟ್ ಕೊಡ್ಬೇಕಂದ್ರೆ. ಅದೇ ಆಯ್ತಾ, 15 ದಿವಸ ಬೇಕು. ನಿಮ್ಮ ಪೇಪರ್ಗಳು ಚೆಕ್ ಆಗಿ ನಿಮಗೆ ರಿಸಲ್ಟ್ ಕೊಡ್ತಾರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಯಾರೆಲ್ಲ ಇಂಪ್ರೂವ್ಮೆಂಟ್ಗೋಸ್ಕರ ಎಕ್ಸಾಮ್ ಬರೆದಿರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದ್ರೆ, 1 ಡೇ ಫೈನಲ್ ಎಕ್ಸಾಮ್ ಅಂದ್ರೆ ಮಾರ್ಚ್ ನಲ್ಲಿ ಏನು ಎಕ್ಸಾಮ್ ಬರೆದಿರಲ್ಲ, ಅಲ್ಲಿ ಏನು ಮಾರ್ಕ್ಸ್ ಗಳನ್ನ ತೆಗೆದುಕೊಂಡಿರಲ್ಲ ಮತ್ತು ಇಲ್ಲಿ ಮಾರ್ಕ್ಸ್ ಏನು ತೆಗೆದುಕೊಂಡಿರಲ್ಲ, ಯಾವುದು ಅತಿ ಹೆಚ್ಚು ಇರುತ್ತೆ ಅಲ್ಲ ಅದೇ ಕನ್ಸಿಡರ್ ಮಾಡ್ತಾರೆ. ಆಯ್ತಾ, ಇವಾಗ ಫಾರ್ ಎಕ್ಸಾಂಪಲ್ ಮಾರ್ಚ್ ನಲ್ಲಿ 1 ಡೇ ಫೈನಲ್ ಎಕ್ಸಾಮ್ ನೀವು ಬರ್ದಿದ್ರಿ, ಅಲ್ಲಿ 60 ಮಾರ್ಕ್ಸ್ ತೆಗೆದುಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಇವಾಗ ಎರಡನೇ ಫೈನಲ್ ಎಕ್ಸಾಮ್ ನೀವು ಬರೀತಾ ಇದಾರಲ್ಲ, ಎರಡನೇ ಫೈನಲ್ ಎಕ್ಸಾಮ್ ನಲ್ಲಿ ನೀವು 70 ತೆಗೆದುಕೊಂಡಿದ್ರೆ ಆ 70 ಮಾರ್ಕ್ಸ್ ಏನ್ ತೆಗೆದುಕೊಂಡಿರಲ್ಲ ಅದೇ ಕನ್ಸಿಡರ್ ಮಾಡಲಾಗುವುದು. ಮತ್ತು ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವುದೇ ರೀತಿ ನಿಮಗೆ ಬದಲಾವಣೆ ಇರೋದಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೆಶರ್ ಅಂತಾನೆ ಪರಿಗಣಿಸಲಾಗುವುದು. ಆಯ್ತಾ, ಅಂದ್ರೆ ಡೇಟ್ಗಳು ಚೇಂಜಸ್ ಆಗುವುದು ಆಗಿರಬಹುದು, ಇಲ್ಲಾಂದ್ರೆ ರಿಪೀಟರ್ ಪ್ರೈವೇಟ್ ಈ ರೀತಿ ಏನು ಮೆನ್ಷನ್ ಆಗಲ್ಲ. ಸೊ ಫ್ರೆಶರ್ ಅಂತಾನೆ ಆಗುತ್ತೆ. 2025 ನಲ್ಲಿ 3 ಫೈನಲ್ ಎಕ್ಸಾಮ್ ನಡೆಸಲಾಗುವುದು. ಇವಾಗ ಎರಡನೇ ಫೈನಲ್ ಎಕ್ಸಾಮ್ ಕಂಪ್ಲೀಟ್ ಆಗಿ ಬಂತು. 3ನೇ ಫೈನಲ್ ಎಕ್ಸಾಮ್ ಕೂಡ ನಡೆಸ್ತಾರೆ. ನೋಡಿ, ಯಾರೆಲ್ಲ ಇನ್ನೊಮ್ಮೆ ಎಕ್ಸಾಮ್ ಬರಿಬೇಕಂತ ಅನ್ಕೊಂಡಿರಲ್ಲ, 3ನೇ ವಾರ್ಷಿಕ ಪರೀಕ್ಷೆ ಜೂನ್ ಜುಲೈನಲ್ಲಿ ಕಟ್ಟಿ ಬರೀಬಹುದು. ಯಾರೆಲ್ಲ NC ಅಂತ ತೆಗೆದುಕೊಂಡಿದ್ದಾರೆ ಅಂತ ವಿದ್ಯಾರ್ಥಿಗಳು. ಸೊ ಕಾರಣಾಂತರಗಳಿಂದ ಕೆಲವೊಂದು ಪರೀಕ್ಷೆಗಳು ಬಿಟ್ಟಿರ್ತಾರೆ ಅಂತ ವಿದ್ಯಾರ್ಥಿಗಳು ಮತ್ತೆ ಬರೀಬಹುದು, ಅವಕಾಶ ಇರುತ್ತೆ. ಇನ್ನೊಂದು ಫೈನಲ್ ಎಕ್ಸಾಮ್ 2025 ಜೂನ್ ಜುಲೈ. ಆಯ್ತಾ, ನೆಕ್ಸ್ಟ್ ಮಂತ್ ನಲ್ಲಿ ಮೇ ಜೂನ್ ಎಕ್ಸಾಮ್ ಮುಗಿತು. ಇದು ಎರಡನೇ ಫೈನಲ್ ಎಕ್ಸಾಮ್. ಆಯ್ತಾ, ಜುಲೈ ಆಗಸ್ಟ್ ಅಂತ 3ನೇ ಫೈನಲ್ ಎಕ್ಸಾಮ್ ನಿಮಗೆ ನಡೆಸಲಾಗುವುದು. ಅಂದ್ರೆ ಆಗಸ್ಟ್ ನಲ್ಲಿ ನಿಮಗೆ, ಇಲ್ಲಾಂದ್ರೆ ಜುಲೈನಲ್ಲಿ 3ನೇ ಫೈನಲ್ ಎಕ್ಸಾಮ್ ನಡೆಸಲಾಗುವುದು. ಸೊ ಎಲ್ಲ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಹೋಗಿ ನೋಂದಣಿ ಮಾಡ್ಕೊಂಡು ಮತ್ತೆ ನೀವು ಕಟ್ಟಿ ಬರೀಬಹುದು. ಸೊ ಯಾರೆಲ್ಲ ಇವಾಗ ನೋಂದಣಿ ಮಾಡ್ಕೊಂಡು ಎಕ್ಸಾಮ್ ಬರ್ದಿದಿರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಎಲ್ಲ ವಿದ್ಯಾರ್ಥಿಗಳ ಪರೀಕ್ಷೆಗಳು ಚೆನ್ನಾಗಿದೆ ಅಂತ ಅನ್ಕೊಂಡ್ರಿ. ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಪೇಪರ್ ಹೇಗಾಗಿದೆ ಅಂತ. ಥ್ಯಾಂಕ್ ಯು ಸೊ ಮಚ್. ಸಿಗೋಣ ಮತ್ತೆ ಅಪ್ಡೇಟ್ ದೊಂದಿಗೆ.